ನಾನು ನೋಡಪ್ಪ ಸ್ವಲ್ಪ ನಿಧಾನ ಇದು ಹೇಳ್ತಾರಪ್ಪ. ಯಡಿಯೂರಪ್ಪನವ್ರನ್ನ ಬೆಂಬಲಿಸಿ ನಾನು JDU ಬಿಟ್ಟು KJPಗೆ ಹೋಗಿ ಅಲ್ಲಿಂದ BJPಗೆ ಹೋದವನು. ನಾನು ಯಡಿಯೂರಪ್ಪನವ್ರನ್ನ ಪ್ರಬಲವಾಗಿ ನಾಯಕರಾಗಲಿ ಅಂತ ಇರ್ತಾರೆ ಅಂತ ತಿಳ್ಕೊಂಡಿದ್ದವನು. ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ, ಅವ್ರು ಹೇಳೋ ಹೊತ್ತಿಗೆ ನಾನು ಪಾರ್ಲಿಮೆಂಟಿಗೆ ಟ್ರೈ ಮಾಡಿದ್ದು ಬಿಟ್ಟರೆ ನಾನೇನು ಅಪೇಕ್ಷಿತ ಆಗಿರಲಿಲ್ಲ. ನಾನು ಅವ್ರು ಹೇಳಿದ್ದಕ್ಕಷ್ಟೇ ನಾನು ಹೇಳಿದೆ, ಅದನ್ನೇ ಬಂದು ನಮ್ಮ ಪಕ್ಷದವ್ರಿಗೂ ಹೇಳಿದ್ದೆ. ಬೇಕಾದಷ್ಟು ಮಧ್ಯೆ ಏನೇನು ನಡೀತು ಅಂತ ಅವ್ರು ಹೇಳಿದ್ರು. ಆಮೇಲೆ ಅವರು ನನಗೆ ಒಂದು ಮಾತು ಹೇಳಿದರು, ಪಕ್ಷ ಬಿಡೋದು ಬೇಡ, ಏನೋ ಒಂದು ಬರುತ್ತೆ ಹೋಗುತ್ತೆ, ಇಲ್ಲೇನು ಕೊನೆ ಏನಪ್ಪ ನೋಡೋಣ ಅಂಥೇಳಿ. ಭಾಳ ಸ್ನೇಹ ನಮಗೂ ಅವ್ರಿಗೆ ಇದ್ದಿದ್ದರಿಂದ ಆಯ್ತು ಸರ್, ಚುನಾವಣೆ ಆಗಲಿ, ಪಕ್ಷ ಬಿಡೋ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತೀನಿ. ಪಕ್ಷ ಬಿಡಲ್ಲ ನಾನು. ಸರ್, ಈಗ ಸೋಮಣ್ಣ ಪಕ್ಷ ಬಿಡದೆ ಮಾಡಿದ್ದೆ. ಈಗ ಮಾಡಿದ್ರಿ, ಈಗ ಸಮಾಧಾನ ಆಗಿದೆ, ಪಕ್ಷ ಬಿಡ್ತಾ ಇಲ್ಲ. ಅದು ಸೋಮಣ್ಣ ಪರ ಕೆಲಸ ಮಾಡ್ತೀರಾ ಇಲ್ವಾ? ಏನ್ರಿ ಪ್ಲ್ಯಾನ್ ಮಾಡಿದ್ದೆ ನಮ್ಮ ಮಾತುಕತೆ ನಾನು ಹೇಳಿದವ್ರಿಗೆ, ನಾನು ಯಾರ್ಯಾರ ಜೊತೆ ಮಾತಾಡಿದ್ದೆಲ್ಲ ಹೇಳಿದ್ದೀನಿ. ನಾನು ದೊಡ್ಡವರು ಬೇಡ ಏನೋ ಆಗೋದಾಯ್ತು ಅಂತ ಹೇಳಿ ಯಾವ ಕಮ್ಯುನಿಸ್ಟ್ ಪಾರ್ಟಿಗೆ ಹೋಗೋಣ ಅಂತಿದ್ದೆ. ಅಷ್ಟೆಲ್ಲ ಏನೋ ಅಸಮಾಧಾನ ಆಯ್ತು. ಬಂದು ಮಾತಾಡಿದ ತಕ್ಷಣ ಸಮಾಧಾನ ಆಯ್ತು. ಏನು ಯಡಿಯೂರಪ್ಪನವ್ರಿಗೂ ನಮಗೂ ಪಕ್ಷದ ವಿಷಯದಲ್ಲಿ ಮಾತ್ರ ಮಾತುಕತೆ, ಚುನಾವಣೆ ವಿಷಯದಲ್ಲಿ ಆಗಿಲ್ಲ. ಸ್ಥಾನಮಾನ ಕೊಡೋದ್ರ ಬಗ್ಗೆ ಚರ್ಚೆ ಆಗಿದೆ ಅಂತ ಸರ್. ಸ್ಥಾನಮಾನ ಕೊಡೋದ್ರ ಬಗ್ಗೆ ಚರ್ಚೆ ಆಗಿದೆ ಅಂತ. ನಮಗೆ ಸ್ಥಾನ ಅಷ್ಟು ಮುಖ್ಯ ಅಲ್ಲ, ಮಾನ ಒಂದು ಕೊಟ್ಟರು ಸಾಕಾಗಿತ್ತು. ಅದನ್ನ ಕಟ್ಕೊಂಡು ಏನು ಹೊರಗಿನಿಂದ ಬಂದಿದ್ದಾರೆ ವಿಸೋಮಣ್ಣ ಅನ್ನೋದೇನು ನಿಲುವಿತ್ತು? ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ಚುನಾವಣೆ ಬಗ್ಗೆ ತಾವು ನನಗೆ ಒತ್ತಡ ಹಾಕ್ಕೊಡ್ದು ಅಂತ. ಮಿಕ್ಕಿದ್ ನೀವೇನು ಯೋಚನೆ ಮಾಡ್ತೀರಾ ಮಾಡಿ. ಈ ಚುನಾವಣೆಯಲ್ಲಿ ಪಕ್ಷದಲ್ಲಿ ಇದ್ರೂ ಕೂಡ ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡಲ್ಲ. ಯಾರು ಹೇಳಿ ಹಿಂಗೆಲ್ಲ ಕೇಳಿರಂಗ? ಯಾಕಂದ್ರೆ ಮಾಧುಸ್ವಾಮಿ ಒಂದ್ ಬಾರಿ ಹೇಳಿದ್ದನ್ನ ಯಾವತ್ತೂ ತೆಗ್ದಾಕಿಲ್ಲ. ಯಡಿಯೂರಪ್ಪನವ್ರಿಗೆ ನೀವು ಹೇಳಿದಿರಿ ಈ ಚುನಾವಣೆ ಬಗ್ಗೆ ನನಗೇನು ಜಾಸ್ತಿ ಹೇಳಿಕ್ ಹೋಗ್ಬೇಡಿ ಅಂತ. ಹೌದು, ನಾನು ಹೇಳಿದ್ದೆ. ನೋಡೋಣ ಬಿಡ್ರಿ, ಏನ್ ಮುಗಿದೋಗಿದೆ, ಇನ್ನ ಒಂದ್ ತಿಂಗಳು ಚುನಾವಣೆ ಇದೆ. ಮಧ್ಯೆ ಏನೇನ್ ಬರುತ್ತೋ ಹೆಂಗ್ ಆಗುತ್ತೋ ಅದನ್ನ ನೋಡೋದು ತೀರ್ಮಾನ. ನೋಡಪ್ಪ, ನಾನ್ ನಿಮಗ್ ಗೊತ್ತಿದೆ, ನಾನು ರಾಜಕೀಯ ಮಾತಾಡಲ್ಲ, ಅರ್ಧಂಬರ್ಧ ಹೇಳ್ಬಾರ್ದು. ಕೇವಲ ಇದು ಮಾತುಕತೆ ಅಷ್ಟೇ, ನಿಮ್ ತೀರ್ಮಾನ ಇನ್ನೂ ಸದೃಢವಾಗಿಲ್ಲ. ನಿಮಗೆ ನಾನು ಹೇಳ್ತೀನಿ, ಚುನಾವಣೆ ಇದು ಮಾಡೋದ್ರ ಬಗ್ಗೆ ನಾನು ಸದೃಢವಾಗಿಲ್ಲ. ಪಕ್ಷ ಬಿಡೋದು ಬೇಡ, ಜೊತೆಲಿ ಇರೋಣ ಅಂತ ಹೇಳಿ ಅವ್ರು ಕೇಳಿದರೆ ನಮ್ಗೆ ಹಿರಿಯರು, ಹೋಗ್ಲಿ ಬಿಡಿ ಸರ್, ಪಾರ್ಟಿಲೇ ಇರ್ತೀನಿ ನಾನು, ನಿಮ್ಮಷ್ಟು ಅಪೇಕ್ಷೆ ಪಟ್ಟ ಮೇಲೆ ಅಂತ ಹೇಳಿದ್ದೀನಿ. ಆಮೇಲೆ ಏನೇನು ಮಾತುಕತೆಗಳಾಗ್ತಾವೋ, ಯಾರ್ಯಾರ ಜೊತೆ ಆಗ್ತಾವೋ ನೋಡ್ತೀನಿ ನಾನು. ಸಾಕಷ್ಟು ಜನ ಯಾರು? ಹೌದು, ನಾನೇ ಕರ್ಕೊಂಡ್ಬಂದು ನಮ್ಮ ಜಿಲ್ಲೆಯಲ್ಲಿ ನೀವು ವಿ ಸೋಮಣ್ಣ ಅವರು ನಿಮ್ ನಿವಾಸಕ್ಕೆ ಬರ್ಬೇಕು ಅಂತ ಬರ್ಬೇಡಪ್ಪ ಅನ್ನುವಂತ ತಪ್ಪ್ರಿ. ನೋಡಿ, ಪದೇ ಪದೇ ಇರಿಟೇಟ್ ಮಾಡಬೇಡಿ. ನಾನು ಯಾರಿಗೂ ಹಂಗೆ ಹೇಳಕ್ ಸಾಧ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ಸಾಹೇಬರು ನಮ್ಮ ಮನೆಗೆ ಬರಲಿ ಅಂತಲೇ ಹೇಳಿದೆ. ಇವ್ರು ಯಾಕೋ ಪ್ಲ್ಯಾನ್ ಮಾಡಿಲ್ಲ, ನಾನು ಕರೆದ್ರು, ನನ್ನ ಬೇಸರಾಗೇ ಬಂದೆ. ಏನಪ್ಪ ಮನೆಗೆ ಬಂದಾಗ ಹಂಗೆ ಒತ್ಸವನ ನಾನು ಯಡಿಯೂರಪ್ಪನ ಮನೆಗೆ ಕರ್ಕೊಂಬರ್ದಲ್ಲ, ಎಲ್ಲೋ ದಾರಿಲ್ಕೊಂಡು ನಾನು ಬರೋದಿಲ್ಲ, ನಿನ್ನ ತೋಟಕ್ಕೆ ಅವ್ರು ನಮ್ಮ ಮನೆಗೆ ಬರಲಿ, ಅಷ್ಟೊಂದು ಸಣ್ಣತನ ನಾನು ತೋರಿಸಲ್ಲ ಅಂತ ಇವತ್ತು ಹೇಳಿದೆ. ನಾನು ನಂಗೆ ಸೋಮಣ್ಣ ಅವ್ರಿಗೆ ನಾನು ಪರ್ಸನಲ್ಲಾಗಿ ಫೋನ್ ಮಾಡಿ ಹೇಳಿದೆ, ಸೋಮಣ್ಣ ಒಂದು 4-5 ದಿವಸ ಬಿಡಪ್ಪ, ಕೂತ್ಕೊಂಡು ಸಮಾಧಾನ ಮಾತಾಡೋಣ, ಯಾಕೆ ಆ ಥರ ಮಾಡ್ತೀಯ ಅಂತ ಹೇಳಿದ್ದು ಬಿಟ್ಟರೆ ಮನೆಗೆ ಬರಬೇಡ ಅಂತ ಅವತ್ತಿನ ಮಟ್ಟಿಗೆ ಬೇಡ ಅಂದಿದ್ದು ನಿಜ. ಇವತ್ತು ಬೇಡ, ಒಂದು 4 ದಿವಸ ಬಿಟ್ಬಾ ಅಂತ ಹೇಳಿದ್ದೀನಿ. ಇಡ್ಸೋಗಿ ಅದನ್ನೇ ನಾನು ಹೇಳಿ, ನಾನು ಯಾರಿಗೆ ಹೇಳಲ್ಲ ರೀ, ಸೋಮಣ್ಣಗೆ ಯಾರು ಬರಬೇಡ ಅಂತ ಹೇಳಿ. ಯಾರು ಬಂದ್ರು ಸ್ವಾಗತನೂ ಮಾಡ್ತೀವಿ, ಆತಿಥ್ಯನೂ ಮಾಡ್ತೀವಿ. ಸಾಕಷ್ಟು ಜನ ಅಸಮಾಧಾನಿತರೆ, ಯಾರನ್ನೂ ಕೂಡ ಹೋಗಿ BSY ಕೂಡ ಖುದ್ದು ಭೇಟಿ ಮಾಡಿ ಮನವೊಲಿಸೋ ಕೆಲಸ ಮಾಡಲಿಲ್ಲ. ಮಾಧುಸ್ವಾಮಿ ಅವರು 3 ಸತಿ ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಡೈರೆಕ್ಟ್ ಆಗಿ ಅವರೇ ಬಂದಿರತಕ್ಕಂಥದ್ದು. ನೋಡ್ರಿ, ನನಗೆ ಸತ್ಯ ನಿಮ್ಗೆ ಹೇಳ್ತಿದ್ದೀನಿ, ಅವ್ರು ಕಾಲ್ ಮಾಡಿದ್ದು ನನಗೆ ಗೊತ್ತಿಲ್ಲ. ಮಾರನೇ ದಿವಸ ನಮ್ಮ ಪಾರ್ಟಿಯವ್ರು ಯಾರೋ ಬಂದು ಯಡಿಯೂರಪ್ಪ ಸಾಹೇಬ್ರು ಕಾಲ್ ತಗೊಳ್ಳಿಲ್ಲ ಅಂದ. ಯಾರ ಹತ್ರ ಫೋನ್ ಇತ್ತು, ಯಾಕೆ ತಗೊಳ್ಳಿಲ್ಲ ಅಂತ ನಾನೇ ಅವಾಗ ಕೇಳಿದೆ. ಯಡಿಯೂರಪ್ಪನವ್ರು ಕಾಲ್ ತಗೊಳಲ್ಲ ಅನ್ನೋಂಥ ಲೆವೆಲಿಗೆ ನಾನು ಹೋಗಲ್ಲ ರೀ. ಯಾಕೆ ಹಿಂಗೆ ಪದೇ ಪದೇ ನನ್ನ ಮಾಡ್ತೀನಿ? ನನಗೆ
ಅವರು ಯಾರೋ ಅವರ ಪರ್ಸನಲ್ ಅವ್ರ ನಂಬರಿಂದ ಮಾಡಿಲ್ಲ. ನಮ್ಮ ಫೋನ್ ತೊಗೊಂಡವನಿಗೂ ಅದು ಯಡಿಯೂರಪ್ಪನವ್ರ ನಂಬರು ಗೊತ್ತಾಗಿಲ್ಲ. ಮೀಟಿಂಗಲ್ಲಿದ್ದೆ, ಅವ್ನು ಏನು ಹೇಳಿನೋ ಗೊತ್ತಿಲ್ಲ. ಅವರು ಮಾಧುಸ್ವಾಮಿ ತಗೊಳ್ಳಿಲ್ಲ ಬಿಡ ಅಂತಂದರು, ಏನೋ ಹೇಳವ್ರೆ, ಸತ್ಯ ಇಲ್ಲ. ನಾನು ನನ್ನ ನಂಬರ್ ಇದೆ ಬಿಟ್ಟರೆ ಒಂದು ಕೇಶವಮೂರ್ತಿ ನಂಬರ್ ಒಂದು ಫಿಗರ್ ನಾನು ನೋಡ್ಕೊಂಡಿದ್ದೆ, ಆ ನಂಬರಿಂದ ಅವ್ರು ಮಾಡಿಲ್ಲ. ನಾವ್ಯಾರು ಅವತ್ತು ಮೀಟಿಂಗಲ್ಲಿದ್ದೀನಿ, ಅವ್ರು ಕೊಟ್ಟಿಲ್ಲ. ನಿಮ್ಮ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಾ ಸರ್? ಯಾವ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ವಿ ಸೋಮಣ್ಣ ಸಪೋರ್ಟ್ ಮಾಡಬಾರ್ದು ಅಂತ ನಿಮ್ಮ ಅಭಿಮಾನಿಗಳೇ ಫೇಸ್ಬುಕ್ ಅಲ್ಲಿ ಹಾಕೊಳ್ತಾ ಇದ್ದಾರೆ, ಗ್ರೂಪ್ ಗಳಲ್ಲಿ ಹಾಕೊಳ್ತಾ ಇದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸರ್? ಸ್ಥಾನಮಾನದ ಬಗ್ಗೆ ಏನು ಚರ್ಚೆ ಆಗಲ್ಲ? ಕಾಲ ಬಂದಾಗ ನಾವೇನು ಮಾಡಬೇಕು ಅಂತ ಹೇಳ್ತೀವಿ. ನಾವು ಇವತ್ತು ಅವರು ಅದನ್ನು ಚರ್ಚೆ ಮಾಡಿಲ್ಲ, ನಾನು ಚರ್ಚೆ ಮಾಡಿಲ್ಲ. ವೋಟ್ ಹಾಕೋದ್ರ ಬಗ್ಗೆ, ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಅಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಮುಕ್ತವಾಗಿ ಮಾತಾಡೋರು, ಇಲ್ಲಪ್ಪ ಬಿಡೋದು ಬೇಡ, ಜೊತೆಲಿ ಬಂದಿದ್ದೀಯಾ, ಅವತ್ತು ನನಗೆ ಕಷ್ಟ ಆಗಿದ್ದ ಕಾಲದಲ್ಲಿದ್ದೆ, ನಾನು ಪಕ್ಷದಿಂದ ಆಚೆಗೆ ನಾನು ಕೇಳಿದೆ, ಅವತ್ತು ಇದ್ನಲ್ಲ ಸರ್ ಅಂತ. ಹೌದಪ್ಪ, ಅದಕ್ಕೆ ನಾನು ಬಂದಿರೋದು. ಈಗ ಯಾಕೆ ಹಿಂಗೆ ನಾವಿಬ್ಬರು ಬೇರೆ ಬೇರೆ ಆಗಬೇಕು, ಬೇಡ ಅಂದರು. ನಾನು ಹೇಳಿದೆ, ಇಲ್ಲ ಬಿಟ್ಬಿಡಿ ಸರ್, ನಾನು ಕಾಂಗ್ರೆಸ್ಗೆ ಹೋಗ್ಬೇಕು ಅಂತಿದ್ದೀನಿ, ಯಾಕೆ ನನಗೆ ಹಿಂಗೆ ಗೆರೆ ಆಗ್ತಿದ್ದೀರ ಅಂತ. ಬೇಡ ಅಂತವ್ರು ನಮಗೆ ಕನ್ವಿನ್ಸ್ ಮಾಡಿ, ಇಲ್ಲಪ್ಪ ಇಷ್ಟು ಸ್ಥಿತಿಗೆ ಬೇಡ, ನಾವು ಬೇರೆ ಆಗೋದು ಒಳ್ಳೇದಲ್ಲ ಅಂದ್ರೆ ಆಯ್ತು ಬಿಡಿ ಸರ್. ಮೊನ್ನೆ ಮಾಧ್ಯಮ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕೇವಲ ಈ ಲೋಕಸಭಾ ವಿಚಾರದಲ್ಲಿ ಮಾತ್ರ ಅಲ್ಲ ಸರ್, ಹಿಂದಿನ ಕೆಲವು ವಿಚಾರಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ರಿ. ಅಲ್ಲ, ಅದೆಲ್ಲ ಇವತ್ತು ಪ್ರಸ್ತಾಪ ಮಾಡಿದ್ದೀನಿ, ಮುಂದೆ ಕೇಳಲ್ಲ ನಾನು. ಅದನ್ನೆಲ್ಲ ಇವತ್ತು ನಾನು ಪ್ರಸ್ತಾಪ ಮಾಡಿಲ್ಲೇನಪ್ಪ, ಸ್ವಲ್ಪ ಇವತ್ತು ಪ್ರಸ್ತಾಪ ಮಾಡಿ ನೇರವಾಗಿ ಕೇಳಿದ್ರೆ ಏನು ಉತ್ತರ ಕೊಟ್ಟರು ಸರ್? ಅದೆಲ್ಲ ನಿಮ್ಗೆ ಹೇಳಕ್ಕಾಗಲ್ಲ, ಪಾರ್ಟಿ ಬಿಡಲ್ಲ, ಇಲ್ಲೇ ಇರ್ತೀರಾ, ಬೆಂಬಲ ಕೊಡೋದಿಲ್ಲ, ಗೊತ್ತಿಲ್ಲ ಅದಿನ್ನು. ಈಗ ಹೇಳ್ತೀವಿ, ಟೈಮ್ ಬಂದಾಗ ಇರ್ತಾರೆ ಅಂತ ನೀವು ತಿಳ್ಕೋಬೇಕು. ವಿ ಸೋಮಣ್ಣ ಅವ್ರು ಹೇಳ್ತಾರೆ, ಮಾಧುಸ್ವಾಮಿ ಅವರು ಕೆಜೆಪಿ ಬಿಟ್ಟು ಬಿಜೆಪಿ ಬರ್ಬೇಕಾದ್ರೆ ನಾನು ಹೋಗಿ ಅವ್ರ ಮನೆ ಬಾಗ್ಲು ಇಟ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ, ಈಗ ಸ್ನೇಹಿತ ಬೆಲೆ ಕೊಡ್ತಾ ಇಲ್ವಾ ಅಂತ ಹೇಳ್ತಿದ್ದಾರೆ. KJP ಬಿಟ್ಟು BJPಗೆ ಅವ್ರು ಕರೆಯೋ ಪ್ರಶ್ನೆ ಇರಲಿಲ್ಲ. ನಾನ್ಯಾರು ಬಹುಶಃ ಹಿಂಗೆ ಹೇಳಿದ್ದೆ, ನಾನು ಸೋಮಣ್ಣೆ ನಾನು ಕರ್ಕೊಂಡೋಗಿ ಸಿದ್ಧಗಂಗಾ ಮಠದಲ್ಲಿ ಅಡ್ಡ ಬಿದ್ದಿದ್ನ ಇಲ್ವಾ ಕೇಳಬೇಕು. ಸೋಮಣ್ಣ ನನ್ನ ಕರ್ಕೊಂಡು ಹೋಗಿದ್ದು ಸಿದ್ಧಗಂಗಾ ಸ್ವಾಮಿಗಳು ಕರಿತಾವ್ರೆ ಅಂತ ಫೋನ್ ಮಾಡಿಸಿ ಕರ್ಕೊಂಡು ಹೋಗಿದ್ದು. ಅನಂತಕುಮಾರ್ನ ನಿಲ್ಲಿಸ್ಕೊಂಡು ನಾನು ಬಸವರಾಜ್ ಅವ್ರಿಗೆ ಅವತ್ತು ಎಲೆಕ್ಷನ್ ಮಾಡೋಕ್ಕೆ ಕೇಳ್ಕೊಳಕ್ಕೆ, ನನ್ನ ಉದ್ಧಾರ ಮಾಡೋಕ್ಕೆ ಕರ್ಕೊಂಡು ಹೋಗಿರಲಿಲ್ಲ. ಅವತ್ತು ನಾನು ಸಿದ್ಧಗಂಗಾ ಮಠದಲ್ಲಿ ಸ್ವಾಮಿಗಳಿಗೆ ಅಡ್ಡ ಬಿದ್ದು ಹೇಳಿ ಬಂದೆ, ಹೋಗ್ಲಿ ಬಿಡಿ ಬುದ್ಧಿ ದೊಡ್ಡವರಿದ್ದಾರೆ ಮಾಡ್ತೀನಿ ಅಂತ. ಅನಂತಕುಮಾರ್ ಅವತ್ತು ನನಗೆ ಹೇಳಿರು, ನಂದೇನೇ ಜವಾಬ್ದಾರಿ ಇದ್ರು ನಂದು ಮಾಧುಸ್ವಾಮಿಯವರೇ ಬರ್ರಿ ಅಂತ. ನಾನು ಅನಂತಕುಮಾರ್ ಇವೇನೂ ಕೇಳಿಲ್ಲ, ಮಠಕ್ಕೆ ಬಂದಿದ್ದೀನಿ, ಓಟ್ ಹಾಕಿ ಬಸವರಾಜಿಗೆ ಮಾಡಿ ಅಂತ ಕೇಳ್ತಿದ್ದಿರ್ತಾನೆ, ಮಾಡ್ತಿದ್ದೀನಿ ಅಂತ. ಅವತ್ತು ಮಾತು ಕೊಟ್ಟಿದ್ರು ಅಲ್ಲಿ ಅಂತ ನಾನು ಹೇಳಿದ್ದು ಇವ್ರಿಗೆ, ನೆಕ್ಸ್ಟ್ ಮಾಧುಸ್ವಾಮಿಯವ್ರು ಬರೋಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ, ಇದೊಂದು ಸಲ ಬಸವರಾಜಿಗೆ ಮಾಡಿದ್ದೆ. ಬಸವರಾಜ್ ಅವ್ರು ನನಗೆ ಗೊತ್ತೇ ಇಲ್ಲ ಅನ್ನಂತ ಈಗ ಸೋಮಣ್ಣ ಎಂಡಾರ್ಸ್ ಮಾಡೋನೆ, ನಾನು ಕರ್ಕೊಂಡು ಹೋಗಿದ್ದೆ ಮಠಕ್ಕೆ, ಅನಂತಕುಮಾರ್ ಇದ್ರು ಅಂತ. ಪಾರ್ಟಿ ಸೇರೋ ಪ್ರಶ್ನೆಗಲ್ಲ, ಸನ್ಮಾನ್ಯ GS ಬಸವರಾಜ್ ಅವ್ರಿಗೆ ಎಲೆಕ್ಷನ್ ಮಾಡಿ ಅಂತ ಕರೆದಿದ್ರು, ಹೋಗಿದ್ದೆ. ನಾನು ಇವ್ರಿಗೆ ಹೇಳಿದ್ದೆ, ಮಠದಲ್ಲಿ ಈ ಮಾತು ಆಗಿತ್ತಪ್ಪ, 2 ಸಲ ಆಗಿತ್ತು, ಸಿದ್ಧಗಂಗಾ ಮಠದ ಮುಂದೆ ಮಾತಾಗಿತ್ತು, ನೆಕ್ಸ್ಟ್ ನೀವೇ ಅಂತ. ಅದನ್ನು ನಾನು ಕೇಳಿಲ್ಲ. ಅವ್ರನ್ನ ಕೇಳ್ರಿ, ಏನಾರು ಮಠದ ಬಗ್ಗೆ ಬರ್ತಿದ್ರೆ ಒಪ್ಕೊಳಕ್ಕೆ ಅಂದೆ. ಇಲ್ಲ ನಂಗೆ ಅದೇನು ಗೊತ್ತೇ ಇಲ್ಲ ಆಗುತ್ತೆ. ಸೋಮಣ್ಣ ಹೇಳಿರೋದನ್ನ ನಾನು ಸ್ವಾಗತಿಸ್ತೀನಿ. ನಾನು ಹೋದೆ, ನನ್ನ BJP ಸೇರಿಸೋ ಪ್ರಮೇಯ ಇರಲಿಲ್ಲ, ನಾನು ಯಡಿಯೂರಪ್ಪನವ್ರ ಜೊತೆಗಿದ್ದೆ, ಸೈಲೆಂಟ್ ಆಗಿದ್ದೆ. ಬಂದರು, ಕರೆದ್ರು, ಮಾಡಿ ಅಂದರು, ಆಯ್ತು ಬಿಡಿ ಸರ್ ಮಾಡ್ತೀನಿ ಅಂದರೆ. ಬೇಕಾದಷ್ಟು ಜನ ಮಾವತ್ ವಿಜಯಶಂಕರ್ ಬಂದಿದ್ದರು, 3-4 ಜನ ಮಠಕ್ಕೆ ಕ್ಯಾಂಡಿಡೇಟ್ ಬಂದಿದ್ದರು. ಸೋಮಣ್ಣನಿಂದ ನಾನು BJPಗೆ ಸೇರೋ ಅಗತ್ಯ ಇರಲಿಲ್ಲ ನನಗೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾನು ಸಪೋರ್ಟ್ ತಗೊಳಕ್ಕೆ ಬೂದಿಯವ್ರ ಮುಂದೆ ನಾನು ಕಮಿಟ್ ಮಾಡಿಸಿ. ಸರ್, ಈಗ ಸೋಮಣ್ಣ ಬೆಂಬಲ ನೀಡಿ ಅಂತ ಹೇಳಿ ಯಡಿಯೂರಪ್ಪನವರು ಏನು ಹೇಳಿಲ್ಲ ಸರ್? ಅದನ್ನು ಆಮೇಲೆ ಮಾತಾಡ್ತೀನಿ. ಚರ್ಚೆ ನಡೀತಾ ಇದೆ ಸರ್, ಇನ್ನು ಏನು ಸಪೋರ್ಟ್ ಮಾಡಬೇಕಾ ಬೇಡವಾ ಅನ್ನೋ ಚರ್ಚೆ ನಡೀತಾ ಇದೆ. ಎಲ್ಲಿ ಅಲ್ಲ ಸರ್, ಸಪೋರ್ಟ್ ಮಾಡಬೇಕು. ನೋಡಪ್ಪ, ಇವತ್ತಿನ ಸ್ಥಿತಿನಲ್ಲಿ ನಾವು ಆ ಚರ್ಚೆಗೆ ತಯಾರಾಗಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವ್ರಿಗೂ ನನ್ನ ಮನಸ್ಥಿತಿ ಗೊತ್ತು. ಪಕ್ಷ ಬಿಡಬೇಡಪ್ಪ, ನಿಧಾನಕ್ಕೆ ಬೇರೆ ಎಲ್ಲ ಮಾತಾಡೋಣ ಅಂತ ಹೇಳವ್ರೆ. ಆಯ್ತು ಸರ್, ಏನು ಆಗಲ್ಲ, ನಂದೊಂದು ಓಟ್ ಅಲ್ವೇನಪ್ಪ, ಅವ್ರಿಗೆ ಏನಾಗುತ್ತೆ? ಅದೇ ದುರ್ದೈವ, ಅವ್ರದ್ದು ಓಟ್ ಇಲ್ವಲ್ಲ ಅಂತ ನನ್ನ ದುಃಖ. ಅಲ್ಲ, ಅವ್ರದಾರ ಒಂದು ಹಾಕೋಣಕ್ಕೆ ಅವ್ರದೇ ಓಟ್ ಇಲ್ವಲ್ಲ, ಮಾಡ್ಕೊಂಡ್ರ ಹಾಕೊಳ್ಳಿ. ನಂದು ಒಂದು ಓಟಾಗೆ 14,40,000 ಜನದ ಓಟ್ ಇರುವಾಗ ನಂದು ಯಾವ ಲೆಕ್ಕ ರೀ? ಇಲ್ಲಲ್ಲ, ನನ್ನ ಹೆಂಡತಿ ನನ್ನ ಮಾತು ಕೇಳಲ್ಲ ಅಂತ ಅವ್ರು ಹೇಳವ್ರೆ, ಅವ್ರ ಹೆಂಗಸ್ರೆ ಅವ್ರ ಮಾತು ಕೇಳಲ್ಲ ಅಂತ ಅವರೇ ಹೇಳೋರಲ್ಲ. ಇರ್ಬೋದು ಅಷ್ಟೇ.
ಒಂದು ಓಟ್ ಜಾಸ್ತಿ ಆಗ್ಬೋದು. ಓಕೆ ಸರ್. ಸರ್ ಇನ್ನು ಯಾಕೋ ನಿಮ್ಮ ಕೋಪ ಕಡಿಮೆ ಬಿಡಿ ಆಗಿಲ್ಲ ಚರ್ಚೆ ಬೇಡ ಈಗ, ಬಿಡಿ ಇದು ಮುಗಿಸಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.